ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ನೀವು ನೋಡ್ತಾ ಇದ್ದೀರಾ ಮಿಡಲ್ ಕ್ಲಾಸ್ ಬಾಯ್ ಯೂಟ್ಯೂಬ್ ಚಾನಲ್ನ. ಸೊ ಇವತ್ತು ನಮ್ಮ ರಾಣಿನ ನಿನ್ನೆ ತೊಗೊಂಡ್ವಿ. ಇವತ್ತು ಅದಕ್ಕೆ PPF ಹಾಕ್ಸೋಕೆ ಹೋಗ್ತಾಯಿದ್ದೀವಿ. JC ರೋಡ್ ತಾನೇ, JC ರೋಡ್ಗೆ ಹೋಗ್ತಾಯಿದ್ದೀವಿ. PPF ಹಾಕ್ಸೋಣ. ಇಲ್ಲಿ ಬರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಅದು 2 ಸೈಡ್ ಬರ್ಬೋದು. ಆಮೇಲೆ ಲುಕ್ ಅಟ್ ದ ವ್ಯೂ ಗಾಯ್ಸ್, ಕಳೆದೋಗ್ಬಿಡುವೆ ಗೈಸ್. ಇದು ನಿನ್ನೆ ನೋಡ್ದಂಗೆ ಕಂಪ್ನೀಲಿ ಹಾಕ್ಸಿದ್ವಿ. ಏನಕ್ಕೆ ಅಂದರೆ ಇದು ಆಚೆ ಹಾಕ್ಸ್ಬಿಟ್ಟು ಏನಾರ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ 3 ವರ್ಷ ಇರ್ತದೆ, ಕ್ಲೈಮ್ ಆಗೋಲ್ಲ. ಸೊ ಅದರಿಂದ ಅವ್ರದ್ದೇ ಹಾಕ್ಸ್ಕೊಂಡ್ರೆ ಮಾತ್ರ ಕ್ಲೈಮ್ ಆಗುತ್ತಂತೆ. ಇದು ಇಂಜಿನ್ ಗಾರ್ಡ್ ಹಾಕ್ಸಿದ್ವಿ ಮತ್ತು ಸಂಪ್ ಗಾರ್ಡ್ ಹಾಕ್ಸಿದ್ವಿ. ಅದು ಬಿಟ್ಟರೆ ಬೇರೆ ಏನು ಮಾಡಿಸಿಲ್ಲ ಸದ್ಯಕ್ಕಿನ್ನ. ಇವತ್ತು ಹೋಗಿ PPF ಮಾಡಿಸಿ ನಿಲ್ಲಿಸ್ಬಿಡ್ತೀನಿ. ಎಕ್ಸಾಮ್ ಆಗಲಿ, ರೈಡ್ಸ್ಗೆಲ್ಲ ಹೋಗೋಣ. ರೈಡ್ಸ್ಗೆಲ್ಲ ನಮ್ಮ ಅಣ್ಣ ಕಾಸು ಕೊಡ್ತಾನೆ, ಏನು ಅದ್ರಲ್ಲಿ ಬೇರೆ ಮಾತಿಲ್ಲ. ಸೊ JC ರೋಡ್ ಎಲ್ಲಿದ್ದೀವಿ ಈಗ? ಶಂಕರ್ ಮಠದಲ್ಲಿ ಇದ್ದೀವಿ ಈಗ. ಸೊ ಫ್ಯೂಲ್ ಇಂಜೆಕ್ಷನ್ನೆಲ್ಲ ನೋಡಿ, ಅಲ್ಲೇ ಪೆಟ್ರೋಲ್ ಪಾಸ್ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಿಸ್ಸ ಅಲ್ಲಿಂದ ಬಂದಿದ್ದೀವಿ, ಕಿಸ್ ಕೊಡ್ಬೇಕಂತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ. ಸೊ ನಡೀರಿ, ಅಲ್ಲೋಗಿ ಸಿಗ್ತೀನಿ ಬನ್ನಿ. ಮೀಟಿಆರ್ ಗಾಡಿ काम पक्का होता है. कार्ड को निकाल दी, कार्ड को डाल दी क्या? नहीं लोगों पर डाल दी. लोगों नहीं लोगों के ऊपर ही आता. ओरिजिनलिटी क्या भी काटते नहीं हमें, उसके ऊपर कटिंग आता यह है नहीं. क्यों बोले तो बैठ रहे सेफ्टी नहीं निकलना बोल को. तुम्हें वाश करे प्रेजर में पकड़ देता सर्विस वाले क्या मालूम नहीं निकलता वो. ठीक है, तो ज़रा 1-2 महीने 3 महीने के बाद होना तुम्हें बैटरा में काट के सटा लेना. ये 4 रोज धूप पड़ी तो और भी अच्छा पकड़ लेता. तुम्हें ये सलाह लियो मैटिच तुम्हारा सेलेक्ट, तुम्हारी पसंद है. ठीक है, तो पूरी गाड़ी मैट है. ಈಗ PPF ಮಾಡಿಸ್ತಾ ಇದ್ದೀವಿ. ಅವರು ಮ್ಯಾಟ್ PPF ಹಾಕ್ಸ್ತಾ ಇರೋದು. ಸೊ ಹಂಗೆ ಬರುತ್ತೆ ಇದ್ರಲ್ಲಿ ಹಂಗೆ ಬರುತ್ತೆ. 290 ಆಗಿದೆ. ನೀನು ತಗೊಳ್ಳೋ 270 ನಾನು ಆಗಸ್ಟ್ ಅಂತ ಆಯ್ತಲ್ಲ, 6 ತಿಂಗಳು ಆಯ್ತಲ್ಲ. ನೀನು ಇಲ್ಲೊಂದು ಬಂದಿದೆ ಗೈಸ್, 2022ನೇ ಮಾಡಲ್, 23ನೇ ಮಾಡಲ್, 22ನೇ ಮಾಡಲು ಗೊತ್ತಿಲ್ಲ. ನೀವು PPF ಮಾಡಿಸಿಲ್ಲ. ಅಡ್ವಾಂಟೇಜು ಡಿಸಡ್ವಾಂಟೇಜ್ ತೋರಿಸ್ತೀನಿ ಇವಾಗ PPFದು ನೋಡಿ. ನೋಡ್ತಾ ಇದ್ದೀರಾ, ಸ್ಕ್ರ್ಯಾಚು ಕಾಣಿಸ್ತಾ ಇರುತ್ತೆ ನಿಮಗೆ. ಚಿಕ್ಕ ಸ್ಕ್ರ್ಯಾಚು ಸೇಮೇ, ನೋಡೋಕ್ಕೂ ಸೇಮ್. ಇದೊಂದು ಸ್ಟಿಕ್ಕರ್ ಹಾಕ್ಸೋಕೆ ಬಂದಿದ್ರು, ಮಿಕ್ಕಿದೆಲ್ಲ ಸೇಮೇ. ಸೀಟ್ ಕವರ್ ಹಾಕ್ಸಿದ್ದಾರೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ PPF ಇಸ್ ಮಸ್ಟ್. ಇವರು ಗಾರ್ಡು ಹಾಕ್ಸಿಲ್ಲ, ಹಂಗೆ ಓಡಿಸೋರು. ಯಾವುದೇ ಇರಿದ್ಮೇಲೆ ಗೊತ್ತಿಲ್ಲ. ನಮ್ಮದು ಆಗ್ತಾ ಇದೆ. ಸೊ ಗಾಯ್ಸ್, ಅಲ್ಲಿ ಮಾಡಿಸ್ತಾ ಇದ್ವಿ, ಬಾಯಾರಿಕೆ ಆಗ್ತಾಯಿತ್ತು. ನೀರು ಕುಡಿಯೋಕ್ಕೆ ಬಂದೆ. ಅಂಗಡಿಲಿ ಯಾರೂ ಇಲ್ಲವೇ ಇಲ್ಲ. ಅಂಕಲ್ ಇವಾಗ ನನ್ನ ಮುಂದೆನೇ ಎಲ್ಲೋ ಹೋದರು. ನಿಂತಿದ್ದೀನಿ. ಸೆಕೆ ಎಷ್ಟಿದೆ ಗೊತ್ತಾ, ಬೇಸಿಗೆ ಬೇರೆ ನೋಡಿ. ಅಪ್ಪ ಲೆನ್ಸೇ ಹೋಗ್ಬಿಡುತ್ತೇನೋ ಅಂತ ಭಯ.
ನೀಟಿಸ್ಕೊಂಡು ಹೋಗೋಣ ಇರಿ ಗಾಯ್ಸ್. ಗ್ರಿಲ್ ಹಾಕ್ಸ್ತಾಯಿದ್ದೀನಿ. ಟೇಲ್ ಲೈಟ್ಗೆ ಹೆಡ್ ಲೈಟ್ಗೆ 4 ಇಂಡಿಕೇಟ್ರು ಮತ್ತು 2 ಚಿಕ್ಕ ಲೈಟ್ ಬರುತ್ತೆ ಮುಂದೆ, ಅದಕ್ಕೆ ತೋರಿಸಿಲ್ಲ. ಅಂತಾರಲ್ಲ ಆ ಥರ ಅವ್ರಿಗೆ ಹೇಳಿದ್ದೆ ಬ್ಲ್ಯಾಕ್ ಮೇಲೆ ಏನಾಗಿದೆ ಅದು ಮ್ಯಾಟ್ ಗೀಟ್ರ್ ಇರೋದು ಇಲ್ಲ ಬಬ್ಬಲ್ ಒಂದು ಬಂದ್ಬಿಟ್ರೆ ಚೆನ್ನಾಗಿ ಕಾಣಲ್ವಲ್ಲ ಅಂತ ಅಷ್ಟೇ ನಾನು. ಬಬಲ್ ಬೇರೆ ಬಬಲ್ ಇದ್ರೆ ನೋಡಿ ಹಿಂಗೆ ಮಾಡಿದ್ರೆ ಹೋಗ್ಬಿಡೋದು. ಇದು ಬ್ಲೂ ಲೈನ್ ಅಂತಾರೆ. ಒಳಗಡೆ ಬ್ಲೂ ಇರುತ್ತಲ್ಲ ಅದು ಬ್ಲೂ ಲೈನ್ ಚೇಂಜ್ ಮಾಡಬೇಕು. ಇಂಡಿಕೇಟರ್ ಕ್ಯಾಪ್ ಹೊಡೆದೋಗ್ಬಿಟ್ರೆ ಫುಲ್ ಇಂಡಿಕೇಟ್ರೇ ಚೇಂಜ್ ಮಾಡಬೇಕು ಆ ಥರ. ಇವಾಗ ಓಲ್ಡಲ್ಲಿ ನಿಮಗೆ ಓಲ್ಡ್ ಗಾಡೀಲಿ ಆ ಥರ ಆಪ್ಷನ್ ಕೊಟ್ಟವನು. ಇದರಲ್ಲಿ ಎಲ್ಲ ಮೋಲ್ಡೆಡು ಎಲ್ಲ ಅಸೆಂಬ್ಲಿನೇ ಚೇಂಜ್ ಮಾಡಬೇಕು. ನೀವು ಪಾರ್ಕಿಂಗನ್ನು ನಿಲ್ಲಿಸ್ತೀರಾ, ಗಾಡಿ ತೆಗಿಯೋವಾಗ ಯಾರಾದರೂ ಟೆಸ್ಟ್ ಮಾಡಿದ್ರೆ ಇದೈತೆ ಇಂಡಿಕೇಟರ್ ಮುಗೀತು ಕತೆ. ಹೊಡಿ ಹೊಟ್ಟದ ಹೊಟಾಲಿ ಹಟಾಲಿ ಹೊಡತ್ತಿ ಅವಾಕ ಪಡ್ಬೇಕಾಯ್ತು ರೀ. ಇವನು ವೀಡಿಯೋ ಎಲ್ಲ ಪಕಡ್ರಿ ಸುಮ್ಮನೆ. बस वीडियो ಹೇಗೆ ಜಗಹ ಮೀ ಸೊ ಜಗಹ ಮೇ ಯಾಕೆ ಚಲಲ್ಲ ಗಾಯ್ಸ್ ಎಲ್ಲ ಆಗಿದೆ. ಏನೇನು ಹಾಕ್ಸಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ನೋಡಿದ ತಕ್ಷಣ ಕಾಣಿಸೋದೇ ಗ್ರಿಲ್ಲು, ಹೆಡ್ಲೈಟ್ಗೆ ಮತ್ತು 4 ಇಂಡಿಕೇಟ್ರು, ಆಮೇಲೆ ಟೇಲ್ ಲ್ಯಾಂಪು. ಅದಾದಮೇಲೆ ಇಂಜಿನ್ ಗಾರ್ಡ್ಗೆ ದಾರ ಹಾಕ್ಸಿದ್ದೀನಿ ಬ್ಲ್ಯಾಕ್ ಕಲರು. ಬರೋದೇ ಬ್ಲ್ಯಾಕ್ ಕಲರ್ ಅನಿಸುತ್ತೆ, ನಾವು ಬರೋದೇ ಬ್ಲ್ಯಾಕ್ ಕಲರು, ಇನ್ನೇನಿಲ್ಲ. ಅದು ಬಿಟ್ಟರೆ PPF ಹಾಕ್ಸಿದ್ದೀನಿ. ಈ ಕಡೆ 2 ಬಾಕ್ಸು, ಟ್ಯಾಂಕು 2 PPF ಅಂದರೆ ಟ್ಯಾಂಕು 2, ಮತ್ತು ಇದು ಚಿಕ್ಕದು ಬಂದೈತೆ ನೋಡಿ. ಆಮೇಲೆ ಮೀನ್ಸ್ ಹೆಡ್ಲೈಟ್ಗೆ ಮತ್ತು 4 ಇಂಡಿಕೇಟರು ಅಷ್ಟೇ, ಅಷ್ಟೇ ಮೂರೇ ಥರ ಮಾಡಿಸಿರೋದು. ಈಗ ಎಷ್ಟು ಮ್ಯಾಸಿ ಆಗಿದೆ ನೋಡಿ. ಬಂದ್ಬಿಟ್ಟ ಗೋ ದಟ್ ಸೈಡ್. ಈಗ ಇಲ್ಲಿ ದರ್ಗಾಗೆ ಹೋಗೋಣ. ಹಾಂ ದರ್ಗಾಗೆ ಹೋಗಿ ದುವಾ ಮಾಡಿಸ್ಕೊಂಡು ಆಮೇಲೆ ಹೇಳ್ತೀವಿ. ಗಾಯ್ಸ್ ದರ್ಗಾಗೆ ಬಂದಿದ್ದೀವಿ, ಹೋಗಿದ್ದಾರೆ ಗಾಯ್ಸ್. ಬಂದಿದ್ದೀವಿ ದರ್ಗಾಲಿ. ಏನಂದರೆ ಅವರು ಒಂಚೂರು ಅವರು ಏನೋ ಫಂಕ್ಷನಲ್ಲಿ ಬ್ಯುಸಿ ಇದ್ದಾರಂತೆ. ಸೊ ಒಬ್ಬರು ಅಣ್ಣ ಇದ್ದಾರೆ, ನಮಗೆ ಹೇಳಿದ್ರು 4 ನಿಂಬೆಹಣ್ಣು ತೊಗೊಬನ್ನಿ, ಅಲ್ಲಿ ಇದಿರುತ್ತೆ ಅಲ್ಲೋಗಿ ತೋರಿಸಿ ನಾನು ಏನೇನು ಅಂತ. ಅಲ್ಲಿ ಇಟ್ಬಿಟ್ಟು ವಾಪಸ್ ನಿಂಬೆಹಣ್ಣು ತೆಗೆದು 2 ವೀಲ್ಗೆ ಒಂದೊಂದು ಇಟ್ಬಿಟ್ಟು 3 ದಾರಿ ಸೇರೋ ಕಡೆ ಹಾಕ್ಬೇಕಂತೆ. ಬರಲಿ ನಡಿ ಆಯಿತು ಬನ್ನಿ. ಹಾಂ A few moments later. ಆ ಕಡೆನೇ ಜಾಗ ಇತ್ತು. ಹೋಗೋಣ ಕಲಾಕ
ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಹೌದು. ಮಾಡಿದ್ರು ಅಣ್ಣ. ವಾಪಸ್ ಹೋಗ್ತೀವಿ ಈಗ. ಒಂದು ರಬ್ಬರ್ ಹಾಕ್ತಾರೆ ಎಕ್ಸಾಸ್ಟ್ಗೆ. ಆ ರಬ್ಬರ್ ಒಂದು ಹಾಕ್ಸ್ಕೊಂಡು ಹಾಕ್ಸಿದ್ರೆ ಜಾಸ್ತಿ ಸೌಂಡ್ ಬರುತ್ತಂತೆ. ಹಂಗೆ ಹೇಳಿದ್ರೆ ಯಾರೋ ಬಂದಿದ್ದವ್ರು ಪಿ ಪಿ ಎಫ್ ಮಾಡಿಸ್ತಾ ಇರೋದು. ಅದೊಂದು ಹಾಕ್ಸ್ಕೊಂಡು ಹೋಗೋಣ. ಅದು ಎಲ್ಲಿಗೆ ಬರುತ್ತೆ ಅಂದರೆ ಅಲ್ಲಿದೆ ನೋಡಿ ಬ್ಲ್ಯಾಕು. ಲಾಸ್ಟ್ಗೆ ಒಂಚೂರು ಇದೆ ಅಲ್ವ, ಅಲ್ಲಿಗೆ ಬರುತ್ತೆ. ಅದೊಂದು ಹಾಕ್ಸ್ಕೊಂಡು ಹೋಗೋಣ. ಅಲ್ಲೋಗಿ ತೋರಿಸಿ. ಹಾಕ್ಸಿದ್ವಿ ಶಾಪಲ್ಲಿ ನೋಡಿ. ಆನ್ ಮಾಡ. ಸೌಂಡ್ ಜಾಸ್ತಿ ಆಯ್ತಣ್ಣ ಸ್ವಲ್ಪ. ಅಂಕಲ್ ಹೇಳ್ದಂಗೆ ಕೊಡಿನ ಸರಿ ಕೊಡು. ಅದಕ್ಕೆ ಬುದ್ಧ ಡಬ್ಬಲ್ ಮಾತು ಕೇಳ್ಬೇಕು ಅವಾಗ ಕೊಡಿನ ಸರಿ. ಪಟಾಕಿನೂ ಹೊಡಿತಾಯಿತ್ತು, ಮಸ್ತಾಗಿ ಹೊಡಿತಾರೆ ಪಟಾಕಿ. ಇನ್ನು ಕೊಡು. ನಡೀರಿ ಮನೆಗೆ ಸೀದಾ ಮನೆಗೆ. ಇನ್ನು ಕೊಡ್ಸಲ್ವಾ ತಮ್ಮಗೆ? ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್, ಇವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಪೂಜೆ ಮಾಡ್ಸೋಕ್ಕೆ. ಮನೇಲಿ ಯಾರೂ ಇಲ್ಲ, ನಮ್ಮ ಅಣ್ಣ ಮಲ್ಗೋನೆ. ಅಣ್ಣ ಬಾಕ್ಲಕ್ಕೆ ಹೋಗ, ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಸೊಪ್ಪು ಜೊತೆ. ಬೀಗ ಹಾಕೊಂಡು ಹೋಗಿರಲ್ಲ? ಸರಿ. ನಮ್ಮ ಅಣ್ಣ ಒಂಥರ ಹೇಗೋಪಾತ ಬೀಗ ಹಾಕೊಂಡು ಹೋಗು ಅಂದಾನೆ. ಎಲ್ಲ ಪೂಜೆ ಸಾಮಾನು ಹೋಗ್ತಾ ತೊಗೊಬೇಕು. ಬೇರೆ ಅಂತ ಹೋಗ್ಬೇಕು. ಅಡಿಕೆ ಇಲ್ಲ ಡೋಬಲ್ ಇಟ್ಟೆ. ನಡೀರಿ ಕೆಳಗಡೆ ಹೋಗಿ ಸಿಗ್ತೀನಿ. ಪೂಜೆ ಸಾಮಾನೆಲ್ಲ ಮನೆ ಹತ್ರ ತಂದೆ ಆರಾಮ ಹತ್ರ ತೊಗೊಂಡಿದ್ವಿ. ಒಂದು ಗಾಡಿ ರೈಸ್ ಹೂವು ಹಾಕಿದ್ದೀನಿ. ಪೂಜಾರೀಸ್ ಬರಬೇಕೀಗ. ಅದೆಲ್ಲ కింద చూసి ಸೊ ಗಾಯ್ಸ್, ರಾಣಿ ಪೂಜೆ ಆಗಿದೆ.
ಯಾರೇ ದೃಷ್ಟಿ ಬಿದ್ದರೂ ತಾಗಲ್ಲ ಅನ್ನೋ ನಂಬಿಕೆ ಗಣೇಶನ ಮೇಲೆ ನನಗಿದೆ, ತಾಗಕ್ಕೆ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸೊ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ. A few moments later. ಸೊ ಗೈಸ್, ಕಷ್ಟ ನಷ್ಟ ಎಲ್ಲ ಹೇಳ್ಕೊಂಡಿದ್ದೀನಿ ಗಣಪತಿ ಹತ್ರ. ಅವನೇ ಒಳ್ಳೇದು ಮಾಡಬೇಕು ನಮಗೆ, ಅವನ್ನೇ ನಂಬಿದ್ದೀನಿ ಕೂಡ. ಸೊ ಜೈ ಗಣೇಶ. ಪೂಜೆ ಮಾಡಿಸ್ದೆ, ಖುಷಿ ಆಯಿತು. ಮನೆಗೆ ಹೋಗೋಣ ನಡೀರಿ. ನಿಲ್ಸಿದ್ದೀನಿ, ಮನೆಗೆ ಹೋಗಿ ಈಗ ಫ್ರೆಶ್ ಆಗಿ ಓದಬೇಕು. 2 ದಿನ ಆಯ್ತು, ಏನೂ ಓದೇ ಇಲ್ಲ ನಾನು. ಸೊ ಓದಿಲ್ಲ ಅಂದರೆ ಇಷ್ಟ ಆಗಿದೆ. ಸರಿ, ಈ ವಿಡಿಯೋಗೆ ಇಷ್ಟೇ. ಒಂದು ನಿಮಿಷ ಬೆಳಕಲ್ಲಿ ವಿಡಿಯೋ ಎಡ್ ಮಾಡ್ತೀನಿ. 1 hour later. ಸೊ ಗೈಸ್, ನನ್ನ ಗಾಡಿ ಹೆಸರು ರಾಣಿ ಅಂತ ನಾನೇ ಇಕ್ಕಿದ್ದೀನಿ. ಸೊ ನಾನು ರಾಣಿ ಅಂತಲೇ ಕರಿತೀನಿ ಅದನ್ನು. ಸೊ ಥ್ಯಾಂಕ್ ಯು ಫಾರ್ ಮೈ ಫ್ಯಾಮಿಲಿ. ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ಮೇಲಿಂದ ಯುನೀಕಾಗಿ ವಿಡಿಯೋ ಬರುತ್ತೆ, ಯುನೀಕಾಗಿ ಎಡಿಟಿಂಗ್ ಮಾಡ್ತೀನಿ, ಎಲ್ಲ ಬೆಸ್ಟ್ ಮಾಡ್ತೀನಿ. ಸೊ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.